ಕಾಫಿ. ಥ್ಯಾಂಕ್ಸ್. ಐ ಥಿಂಕ್ ನಿನ್ನೆಗಿಂತ ನೀನು ಸ್ವಲ್ಪ ಬೆಟರಾಗಿ ಕಾಣಿಸ್ತಿದ್ಯಾ. ಮೇಲ್ನೋಟಕ್ಕೆ ಎಷ್ಟೇ ಸರಿಯಾಗಿದ್ದೀನಿ ಅಂತ ಅನ್ಸಿದ್ರು ಒಳಗೆ ಆ ನೋವು ಇದ್ದೇ ಇರುತ್ತಲ್ವ ಗುರು. ಅದು ನಿನಗೆ ಮಾತ್ರ ಅಲ್ಲ ಸೌಂದರ್ಯ, ನಿನಗಿಂತ ಹೆಚ್ಚಾಗಿ ನನಗೂ ಇದೆ. ಬಟ್ ಏನು ಮಾಡೋದಕ್ಕಾಗತ್ತೆ, ಅದನ್ನೇ ನೆನೆಸ್ಕೊಂಡು ಕೊತ್ತ ಕೂರಕ್ಕಂತೂ ಆಗಲ್ವಲ್ಲ. ಲೈಫ್ ಅನ್ನೋದು ತುಂಬ ದೊಡ್ಡದಿದೆ. ಏನೇ ಬಂದರೂ ಅದನ್ನು ಫೇಸ್ ಮಾಡ್ತಾ ಮುಂದೆ ಸಾಗ್ತಾ ಇರಬೇಕು. ಎನಿವೆ, ಇಟ್ಸ್ ಓಕೆ. ನೀನು ಖುಷಿಯಾಗಿರಬೇಕು ಅಂತ ಒಂದು ಸರ್ಪ್ರೈಸ್ ಅರೇಂಜ್ ಮಾಡಿದ್ದೀನಿ. ಆದಷ್ಟು ಬೇಗ ರೆಡಿಯಾಗಿ ನಾನು ಕಳಿಸೋ ಲೊಕೇಶನ್ಗೆ ಬಂದುಬಿಡು. ಸರ್ಪ್ರೈಸಾ? ಏನದು? ಹೇಳಿದ್ರೆ ಅದು ಸರ್ಪ್ರೈಸ್ ಹೇಗಾಗತ್ತೆ? ನೀನು ಬಂದರೆ ಎಲ್ಲ ಗೊತ್ತಾಗತ್ತೆ. ಹೌದಾ? ಸರಿ. ಎಸ್, ನೀನೆಲ್ಲೂ ಒಂದು ಬದಲಾವಣೆ ಆಗಲೇಬೇಕು. ಕಾಲಕ್ಕೆ ತಕ್ಕಂಗೆ ನಾವು ಬದಲಾಗಲೇಬೇಕು. ನಿಜ. ಆದರೆ ಗೀದ್ರೆ ಅಂತ ರೀಸನ್ಸ್ ಮಾತ್ರ ಕೊಡ್ಬೇಡ. ನಿನಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಆದಷ್ಟು ಬೇಗ ಬಾ. ಒಬ್ಬಳೇ ಬಾ. ಹತ್ತು ಮುಖ ಎಲ್ಲ ಸುರ್ಗೋಗಿದೆ. ಎಷ್ಟೋ ವರ್ಷ ಆದಮೇಲೆ ಇಷ್ಟು ಹೈ ವೋಲ್ಟೇಜ್ ಡ್ರಾಮಾ ಮಾಡಬೇಕಾಗಿ ಬಂತು. ಆದರೂ ಎಷ್ಟು ಚೆನ್ನಾಗಿ ಎಲ್ಲರೂ ನನ್ನ ನಂಬಿಟ್ರಲ್ಲ. ಪಾಪ ಕಣ್ಣೀರೇ ಸುರಿಸ್ಬಿಟ್ರು. ನೀನು ಪಾಪ ಗುರು ಅಂತೂ ದಿಶಾಚಿರು ಮಗು ಮಾಡ್ಕೊತಾರೆ ಅಂತ ಆಸೆ ಪಡ್ತಿದ್ದಾನೆ. ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದೊಳಗೆ ದಿಶಂಗೆ ಮಗು ಆಗದೆ ಇರೋ ಥರ ಪ್ಲ್ಯಾನ್ ಮಾಡಕ್ಕೆ ಬರಲ್ವಾ? ಇನ್ನು ಅರ್ಚನಾ ರಾಹುಲ್ ಕತೆ. ಆ ರಾಹುಲ್ ಅರ್ಚನನ್ನ ಲವ್ ಮಾಡಿ ಮದುವೆ ಆಗೋ ಹಾಗೆ ಮಾಡಿದ್ದೆ ನಾನು. ಅವ್ರು ಡಿವೋರ್ಸ್ ಆಗೋಕ್ಕೆ ಕಾರಣನೇ ನಾನು. ಇಷ್ಟೆಲ್ಲ ಮಾಡಿದವಳು ಆ ರಾಜಶೇಖರ್ ವಂಶನ ಚಿರು ಜೊತೆನೇ ನಿರ್ವಂಶ ಮಾಡಬೇಕಾಗಲ್ಲ. ಈ ವಂಶನ ನಿರ್ವಂಶ ಮಾಡೋದೇ ನನ್ನ ಉದ್ದೇಶ. ಅಲ್ಲಿವರೆಗೂ ಈ ಸೌಂದರ್ಯ ಸೋಲಲ್ಲ.